ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈ ದಿನ ನನ್ನ ಮಗನ ಬರ್ಡೇ ಇರೋದ್ರಿಂದ ನಾನು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ. ಈ ಏಪ್ರಿಲ್ 16ಗೆ ನನ್ನ ಮಗನಿಗೆ 4 ವರ್ಷ ತುಂಬಿ 5 ವರ್ಷಕ್ಕೆ ಬೀಳ್ತಾ ಇದೆ. ಎಷ್ಟು ಬೇಗನೆ ವರ್ಷಗಳು ಕಳೆದ್ವು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಇವಾಗ ವರ್ಷಗಳದ್ದೆಷ್ಟು ಬೇಗ ಉರುಳುತ್ತಿದೆಯೋ ಗೊತ್ತೇ ಆಗ್ತಿಲ್ಲ. ತಿಂಗಳುಗಳಂತೂ ವಾರಗಳ ಥರ ಆಗಿದೆ, ವಾರಗಳು ದಿನಗಳ ಥರ, ಮತ್ತು ದಿನಗಳಂತೂ ಗಂಟೆ ಲೆಕ್ಕದಲ್ಲಿ ಓಡ್ತಾ ಇದೆ. ಮೊನ್ನೆ ಅಷ್ಟೇ ಅವನನ್ನು ಎತ್ಕೊಂಡಿದ್ದೆ, ಪುಟ್ ಕೈನ ನೋಡ್ತಿದ್ದೆ, ಪುಟ್ ಕಾಲುಗಳಲ್ಲಿ ಆಟ ಆಡಿಸ್ತಿದ್ದೆ ಅಂತ ಅನಿಸ್ತಿತ್ತು. ಮೊನ್ನೇನು ಅವನು ಅಂಬೆಗಾಲಿಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಅನಿಸುತ್ತೆ. ಅದೇ ಮೈಂಡ್ಸೆಟ್ಟಲ್ಲಿ ನಾನು ಇನ್ನೂ ಇದ್ದೀನಿ, ಇನ್ನೂ ಹೊರಗೆ ಬಂದಿಲ್ಲ. ಅವ್ನು ದೊಡ್ಡವನಾಗ್ತಾ ಇದ್ದಾನೆ, ಅವನಿಗೂ ತಿಳುವಳಿಕೆ ಬರ್ತಿದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅದನ್ನೆಲ್ಲ ನನ್ನ ಮೈಂಡ್ ತಗೋತಾನೆ ಇಲ್ಲ, ಆಕ್ಸೆಪ್ಟ್ ಮಾಡ್ಕೊತಾನೆ ಇಲ್ಲ. ನನ್ನ ಪ್ರಕಾರ ಅವನು ಇನ್ನೂ 6 ತಿಂಗಳು ಮಗುನೇ, ಮುದ್ದಾಗಿ ಓಡಾಡ್ತಾ ಇದ್ದಿದ್ದು ನನ್ನ ಪುಟ್ಟ ಬಾಲಕೃಷ್ಣ ಅಂತಲೇ ನನಗೆ ಅನಿಸುತ್ತೆ. ಈ ಮೈಂಡ್ಸೆಟ್ಟು ನಾನು ಒಬ್ಳದೇ ಅಲ್ಲ, ಎಲ್ಲ ತಾಯಂದರು ಹೀಗೇನೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ನಾವು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸರಿ ಅಂತ ನಾವೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಗುರುವಾರ ಬಿದ್ದಿದ್ದರಿಂದ ನಾವು ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ. ಈ ಮಠ ಇರೋದು ನಾರಾಯಣ ಶಾಸ್ತ್ರಿ ರೋಡ್, ಮೈಸೂರು. ನೋಡಿ, ರೋಡ್ ಮಧ್ಯ ನನ್ನ ಮಗನ ತರಲೆ ಹೇಗಿದೆ ಅಂತ. ಪಕ್ಕದಲ್ಲಿ ಒಂದು ಕಾರಲ್ಲಿ ಒಂದು ಚಿಕ್ಕ ಹುಡುಗಿ ಪಾಪು ಹಾಯ್ ಮಾಡ್ತಿದೆ ಅಂತ ಇವನು ಹಾಯ್ ಮಾಡ್ತಾ ಇದ್ದಾನೆ. ಮತ್ತು ನಾನು ಕೂಡ ಹಾಯ್ ಮಾಡು ಅಂತಲೇ ಹೇಳ್ಕೊಡ್ತಾ ಇದ್ದೀನಿ. ನಾನೆಂಥ ತಾಯಿ ಇರ್ಬೋದು. ಹೀಗೆ ರೋಡ್ ತುಂಬ ಹಾಯ್ ಬಾಯ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಮಠ ಸಿಕ್ತು. ದೇವಸ್ಥಾನದ ಹತ್ರ ಇಳಿದು ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಮಠ ತುಂಬ ಚೆನ್ನಾಗಿದೆ. ಗುರುವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ನಮ್ಮ ತ್ರಿಷುದು ತರಲೆ ನೋಡಿ, ಎಲ್ಲೋದ್ರೂ ಈ ಥರ ಹಾಡೋದನ್ನ ಬಿಡಲ್ಲ. ಸರಿ ಅಂತ ನಾವು ದೇವ್ರ ದರ್ಶನ ಮಾಡೋಕೆ ಹೋದ್ವಿ. ತ್ರಿಷುಗೆ ಅವ್ರ ಪಪ್ಪ ಹೆಗ್ಲ ಮೇಲೆ ಕೂರಿಸ್ಕೊಂಡು ದೇವ್ರನ್ನ ತೋರಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋದರೆ ನಿಜವಾಗ್ಲೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತೂ ಖಂಡಿತ ಸಿಗುತ್ತೆ. ಜೀವನದ ಮೇಲೆ ಉತ್ಸಾಹ ಜಾಸ್ತಿ ಆಗುತ್ತೆ, ಮತ್ತು ಏನೋ ಒಂದು ಸಪೋರ್ಟ್ ಸಿಕ್ತಾಗೆ ಮೆಂಟಲಿ ಫೀಲ್ ಆಗುತ್ತೆ. ಅಲ್ಲಿಂದ ನಾವು ಹೊರಗೆ ಬಂದು ಗೋಬಿ ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ಮತ್ತು ಕಿಟ್ಟಿಯವ್ರಿಗೂ ತುಂಬ ಹೊಟ್ಟೆ ಹಸ್ತಿದ್ರಿಂದ ಅವರು ಮಸಾಲೆ ದೋಸೆ ತೊಗೊಂಡು ತಿಂತಾಯಿದ್ರು. ನಾನು ಜಂಕ್ ಫುಡ್ಡೆಲ್ಲ ತಿಂತಾ ಇರಲಿಲ್ಲ, ಅವಾಯ್ಡ್ ಮಾಡಿಬಿಟ್ಟಿದ್ದೆ ಸಿಕ್ಕಾಬಟ್ಟೆ. ಒಂದು 3 months ಗ್ಯಾಪೇ ಆಗಿತ್ತು. ಇವತ್ತೇ ನಾನು ಗೋಬಿ ಮಂಚೂರಿಯನ್ ತಿಂತಾ ಇರೋದು. ತಿಂದು ಹೊರಗೆ ಬಂದು ಮನೆ ಕಡೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಆರ್ಡರ್ ಕೊಟ್ಟಿರೋ ಕೇಕ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನನಗೂ ಸರಿ ಅನಿಸ್ತು. ಅಲ್ಲೇ ಕೇಕ್ ಶಾಪ್ ಹತ್ರ ಹೋದ್ವಿ. ನನ್ನ ಮಗ ತ್ರಿಷು ಅಂತೂ ಯಾವ ಬರ್ಡೇಗೂ ಅಷ್ಟೇ ಕಾರ್ ಕೇಕೇ ಬೇಕು ಅಂತ ಕೇಳ್ತಾನೆ. ಅವನಿಗೆ ಕಾರ್ ಡಿಸೈನ್ ಅಂದರೆ ಇಷ್ಟ. ಅದಕ್ಕೆ ತಿನ್ನೋ ಕೇಕ್ ಕೂಡ ಕಾರ್ ಶೇಪೇ ಇರಬೇಕು ಅಂತ ಅವನು ಆಸೆ ಪಡ್ತಾನೆ. ನೋಡಿ, ಇದೇನೆ ಅವನು ಸೆಲೆಕ್ಟ್ ಮಾಡಿದ ಕಾರ್ ಕೇಕು. ಮತ್ತು ಈ ವರ್ಷ ನಾವು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಇವನ ಬರ್ಡೇನ. ಯಾಕಂತಂದರೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳು ನಮ್ಮ ಮನೇಲಿ ನಡೆದಿದ್ದರಿಂದ ಸ್ವಲ್ಪ ಇದಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಸರಿ ಅಂತ ಸಿಂಪಲ್ಲಾಗಿ ಮಾಡ್ತಾ ಇರೋದು. ಅಡುಗೆಗೆ ವೆಜ್ ಅಷ್ಟೇ ಮಾಡಿದ್ದು. ಗುರುವಾರ ಆಗಿದ್ದರಿಂದ ವೆಜಿಟೇಬಲ್ ಬಾತ್ ಮತ್ತು ಮೊಸರು ಬಜ್ಜಿ ಅಷ್ಟೇ ಮನೇಲಿ ಮಾಡಿದ್ವಿ. ನನ್ನ ಮಗ ನೋಡಿ ಎಷ್ಟೊಂದು ಖುಷಿಯಾಗಿದ್ದಾನೆ. ಅವನಿಗೆ ಕೇಕ್ ಅಂದರೆ ಇಷ್ಟ, ಕಾರ್ ಅಂದರೆ ಇಷ್ಟ. ಮಕ್ಕಳು ಖುಷಿಯಾಗಿರೋದು ನೋಡೋಕ್ಕೆ ನಮಗಿಷ್ಟ. ಸರಿ ಅಂತ ಅಂತೂ ಕೇಕ್ ಕಟ್ ಮಾಡಿಸೋ ಟೈಮ್ ಬಂತು. ಕಟ್ ಮಾಡಿಸಿದ್ವಿ. ಎಲ್ಲರೂ ಬಂದು ಖುಷಿಯಿಂದ ವಿಶ್ ಮಾಡಿದ್ರು ನನ್ನ ಮಗನಿಗೆ.
ಹೀಗೆ ನನ್ನ ಮಗನ್ನ ಯಾವಾಗಲೂ ದೇವರು ಖುಷಿಯಾಗಿಟ್ಟಿರಲಿ ಅಂತ ಅನ್ನೋದೇ ನನ್ನ ಬೇಡಿಕೆ. ಇದಾಗಿತ್ತು ನನ್ನ ಮಗನ ಈ ವರ್ಷದ ಬರ್ಡೇ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.